ಭಾರತದಲ್ಲಿ 75% ಇವತ್ತು BJP ಆಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದನ್ನು ನಾವು ಯಾವ ಥರ ತಗೊಂಡೋಗ್ಬೇಕಂತ ಮತದಾರರು ತೀರ್ಮಾನ ಮಾಡಿ BJPಯ ಬದ್ಧತೆ, ಪಕ್ಷದ ಬದ್ಧತೆ ಏನಿದೆ ಆ ಬದ್ಧತೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಮೋದಿಜಿಯವರನ್ನ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಗುಜರಾತ್ಗಾಗಿ ಏನು ಇವತ್ತು ಮೋದಿಜಿಯವರನ್ನ ಗುರುತಿಸಿ ಪ್ರಧಾನಮಂತ್ರಿಗಳು ಮಾಡಿದ್ರು. ದೀರ್ಘಕಾಲ 4 ಅವಧಿನ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಗುಜರಾತ್ ಮಾಡಲ್ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ತೋರಿಸಿದ್ರು. ಅದಾದಮೇಲೆ ನಮ್ಮ ಯುಗ, ಡಿಜಿಟಲ್ ಯುಗ ಶುರುವಾದ ಮೇಲೆ ಮೋದಿಜಿಯವರ ಏನು ನಾಯಕತ್ವ ಇಡೀ ದೇಶಕ್ಕೆ ಬೇಕಂತೇಳಿ ಎಲ್ಲರೂ ಒಕ್ಕರ್ಲಾಗಿ ಅವರನ್ನ ಪ್ರಧಾನಮಂತ್ರಿಯನ್ನು ಇಡೀ ದೇಶ ಮಾಡಿದ್ರು. ಅದಾದಮೇಲೆ ದೀರ್ಘಕಾಲ ಏನು 3 ಅವಧಿಯನ್ನು ಕೊಟ್ಟಿರ್ತಕ್ಕಂಥ ಏನು ಅದನ್ನು ತೊಡೆದು ಹಾಕಿ 2014ರಲ್ಲಿ ಒಂದು ಪಕ್ಷ ಬಹುಮತವನ್ನು ಪಡೆದು ಸುಭದ್ರವಾದಂಥ ಸರ್ಕಾರವನ್ನು ಕೊಡ್ತಾ ದೇಶದ ಸರ್ವಾಂಗೀಣ ಉನ್ನತಿಗಾಗಿ ನಿರಂತರ ಪರಿಶ್ರಮ ಪಡ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 12 ವರ್ಷಗಳಿಂದ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಭಾರತ ತುಂಬ ಬದಲಾವಣೆ ಆಗಿದೆ. ಭಾರತದ ಬದಲಾವಣೆಯ ಮುಖಗಳನ್ನು ನಾವು ನೋಡಬೇಕು. ಇದೇ ಒಂದು ವಿಶೇಷ. ಭಾರತದ ಜನಸಂಖ್ಯೆ ತುಂಬ ದೊಡ್ಡದು. ಈ ದೊಡ್ಡ ಜನಸಂಖ್ಯೆಗೆ ಕೆಲವಾರು ಸಂಗತಿಗಳನ್ನು ತಲುಪಿಸುವಂಥದ್ದು ಇದೆಯಲ್ಲ, ಇದು ದೊಡ್ಡ ಸವಾಲಿನ ಸಂಗತಿನೇ ಆಗಿತ್ತು. ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬರುತ್ತೆ ಅಂತಂದರೆ ತುಂಬ ದೊಡ್ಡ ಸಂಗತಿ. ನನಗೆ ನೆನಪಿರೋ ಹಾಗೆ ನಮ್ಮನೆಯ ಗ್ಯಾಸ್ ಸಿಲಿಂಡರ್ನ ಹಿಂದೆ ಇದ್ದಂಥ ಯಾರೋ ಒಬ್ಬ MP ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ಗ್ಯಾಸ್ ಸಿಲಿಂಡರ್ನ ಪಡೆದಂಥ ನೆನಪು ನನಗೆ. ನಮ್ಮ ತಂದೆಯವರು ಆ ಗ್ಯಾಸ್ ಸಿಲಿಂಡರ್ಗೆ ಹಾಕ್ಬಿಡ್ತಾರಂತೆ, MP ಹತ್ರ ಹೋಗಿ ನಿಂತ್ಕೊಂಡ್ರೆ ಬೇಗ ಸಿಗುತ್ತಂತೆ ಅಂತೇಳಿ ಒಂದು ಸೈನ್ ಮಾಡಿಸಿ ಗ್ಯಾಸ್ ಸಿಲಿಂಡರ್ ತೊಗೊಂಡು. ಹಾಗೇನೆ ಒಂದು ಟೆಲಿಫೋನ್ ಕೈಗೆ ಬರಬೇಕು ಅಂತಂದ್ರೆ ಒಂದು ದೊಡ್ಡ ಸಾಹಸ ಭಾರತದ ಇತಿಹಾಸದಲ್ಲಿ ಸೇರಿದೆ. ಆದರೆ ಅವರು ಮೊದಲನೇ ಅವಧಿ ಚುನಾಯಿತ ಪ್ರಧಾನಮಂತ್ರಿಗಳಾಗಿರಲಿಲ್ಲ. 1952ರ ಚುನಾವಣೆಯಲ್ಲಿ ಅವರು ಚುನಾಯಿತ ಪ್ರಧಾನಿಗಳಾಗಿ ಬಂದರು. ಆ ಒಂದು ಕಾಲಘಟ್ಟದಿಂದ ಯೋಚನೆ ಮಾಡಿದಾಗ ನರೇಂದ್ರ ಮೋದಿಯವರು ಆ ದಾಖಲೆಯನ್ನು ಮುರಿದು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗಿದೆ. ಮತ್ತು ಅವರ ಈ ಒಂದು ವಿಶೇಷವಾದಂತಹ ಒಂದು ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೊಂದು ನಮ್ಮೆಲ್ಲರಿಗೂ ಕೂಡ ಹರ್ಷ ಪಡುವಂಥ ಸಂಗತಿ.